ಸೊ ಮಾಂಕ್ ದ ಯಂಗ್ ಒಂದು ಸ್ಪೇಸ್ ಸೈಫೈ ಆಡಿಸಿ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಇದರಲ್ಲಿ ರೆಟ್ರೋ ಮತ್ತು ಅಡ್ವೆಂಚರ್, ನೇಚರ್ ಬಗ್ಗೆ ಇರುತ್ತೆ, ಅರ್ತ್ ಬಗ್ಗೆ ಇರುತ್ತೆ. ಸೊ ಎಲ್ಲ ಥರ ಜಾನರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ಥರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಎಲ್ಲ ಥರನೂ ಇದೆ ಇದರಲ್ಲಿ, ಮಿಕ್ಸಡ್ ಇದೆ ಎಲ್ಲ. ಸೊ ಇದನ್ನು ನಾವೇನು ಕನ್ಸಿಡರ್ ಮಾಡ್ಬೋದು ಅಂದರೆ ಸೈನ್ಸ್ ಫಿಕ್ಷನ್ ಜಾನರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ತಾನೇ ನೋಡಿದ್ರಿ ಮಾಯೆ ಸಾಂಗು ಸಿರಿ ಅವರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಅವರು. ಸೊ ಸ್ವಾಮಿನಾಥನ್ ಅವರು ಈ ಬಿ ಜಿ ಎಮ್ ಮಾಡಬೇಕಾದ್ರೆ, ಈ ಸಾಂಗ್ ಮಾಡಬೇಕಾದ್ರೆ, ಸೊ ಅವರಿಗೆ ನನಗೆ ಓಕೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ, ಓಕೆ ಇದು ಕರೆಕ್ಟ್ ಇದೆಯಲ್ವಾ ಅಂತ. ಬಟ್ ಅವ್ರಿಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇನ್ನೂ ಬೇಕು ಅಂತ. ಸೊ ಅಷ್ಟು ಪರ್ಫೆಕ್ಷನಿಸ್ಟು ಮತ್ತು ಒಂಥರ ಹ್ಯಾಂಡ್ ಜಿಮ್ಮರ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಹಾಗೆ ನಮ್ಮ ಸಿರಿ ಅವರು ತುಂಬ ಎಫರ್ಟ್ ಹಾಕಿ ತುಂಬ ಫ್ಯಾಷನೇಟಾಗಿ ಹಾಡಿದ್ದಾರೆ. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಭಟ್ ಅವರು ತುಂಬ ಒಳ್ಳೆಯ ಲಿರಿಕ್ಸ್ ಪಡೆದಿದ್ದಾರೆ. ಓನ್ಲಿ 2 ಅವರ್ಸಲ್ಲಿ ಬರೆದಿರೋದು ಅವರು. ಸೊ ಬ್ರಿಲಿಯಂಟ್ ಗಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ರ್ಯಾಪರ್ ಸಾಂಗ್ ಹಾಡಿದ್ದಾರೆ, ಅದು ನೆಕ್ಸ್ಟ್ ಡೇಸಲ್ಲಿ ಬರುತ್ತೆ. ಸೊ ನಂತರ ನೀವು ಕೇಳ್ತೀರಾ. ಸೊ ಮೂವಿ ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ. ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ. ಸಿನಿಮಾ ಡ್ಯೂರೇಷನ್ನು 2 hours 12 minutes ಇದೆ. ಸೊ ಇನ್ನೊಂಚೂರು ಟ್ರಿಮ್ ಆಗ್ಬೋದು. ಸೊ ಒಂದು 2 hours 5 minutes ಬರ್ಬೋದು. ಸೆನ್ಸರ್ ಆಗಿತ್ತು, ಮತ್ತು ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ದೀವಿ. ಕಾರಣ ಇಯರ್ ಓಲ್ಡ್ ಆಯ್ತಲ್ವಾ. ಸೊ ಇದು CGI ವರ್ಕು ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಲೇಟ್ ಆಯಿತು. ಹಾಗಾಗಿ ಮತ್ತೆ ರೀಸೆನ್ಸರ್ ಮಾಡಿಸ್ತೀವಿ 2025. ಹಾಂ, ಟೈಮ್ ಟ್ರಾವೆಲ್ ಇದೆ, ಮತ್ತು ಒಂದು ಟ್ರೆಷರ್ ಹಂಟ್ ಥರ ಇದೆ. ಸೊ ಮತ್ತು ಲವ್ ಅನ್ನೋದು ಇದು ಆ್ಯಕ್ಚುಲಿ ಒಂದು ಅಂದರೆ ನಿಮಗೆ ಮೂವಿ ನೀವು ಶಟರ್ ಐಸ್ಲ್ಯಾಂಡ್ ನೋಡಿರ್ಬೋದು, ಇಲ್ಲ ಮೆಮೆಂಟೋ ಆ ಥರ ಮೂವಿ ನೋಡಿರ್ತೀರ. ಸೊ ನಿಮಗೆ ಮೂವಿ ನೋಡಿದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಮಾಂಕ್ ದಿ ಯಂಗ್ ಅನ್ನೋದೇನಂತ. ಒಂದು ಮಾಂಕ್ ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಸರ್ಚ್ ಮಾಡೋ ರೀತಿಯೂ ಇರುತ್ತೆ. ಸೊ ಅದ್ರ ಮೇಲೆ ಬೇರೆ ಥರ ಸಸ್ಪೆನ್ಸ್ಗಳು. ಹಾಂ, ಇದು ಜಾನ್ರ್ ಬಂದಿದ್ದು ಅಡ್ವಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 1920ಇಂದನೂ ಸ್ಟಾರ್ಟ್ ಆಗೋದು. 1969 ಮೇನ್ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು. ಸೊ ಹಾಗಾಗಿ 1969 ಅಂತ ಇಟ್ಟಿದ್ದೀವಿ. 1969 ಇದೆ, 1869 ಇದೆ, 1869 ಕೂಡ ಇದೆ. ಸೊ ಆ ಒಂದು ಹಂತವಾಗಿ ಒಂದೊಂದೇ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ಇದು ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ರೂಬಿಕ್ಸ್ ಕ್ಯೂಬ್ ನೋಡಿರ್ತೀರಲ್ಲ, ಕಲರ್ ಜೋಡಿಸೋದು. ಸೊ ಕಲರ್ಸು ಎಲ್ಲ ಸಪ್ರೇಟ್ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಬ್ರೈನ್ ಯೂಸ್ ಮಾಡಿ ಒಂದು ಮಾಡ್ಕೋಬೇಕು. ಸೊ ಹಾಗೆ ಮೂವಿ ನೋಡಿದಾದ್ಮೇಲೆ ಸೀನ್ಸ್ಗಳು ಕೂಡ ನೀವು ಜೋಡಿಸಿ ಒಂದು ಮಾಡಬೇಕು. ಸೊ ಅದು ನಿಮ್ಮ IQ ಲೆವೆಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಶಿಕ್ಷೆ ಅಲ್ಲ ಆ್ಯಕ್ಚುಲಿ. ಈಗ ಮಾಸು ಸಿಳ್ಳೆ ಹೊಡಿತೀರ, ಚಪ್ಪಾಳಿ ಹೊಡಿತೀರ, ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಈಗ ತಾಳ್ಮೆ ಇರಲ್ಲ, ಏನಿರಲ್ಲ. ಈ ಜನ್ರೇಷನ್ ಓನ್ಲಿ ಫೋನ್ ಅಂತ ಇರುತ್ತಲ್ಲ, ಸ್ವಲ್ಪ ಫೋಕಸ್ ಬರಲಿ, ಸ್ವಲ್ಪ ಬ್ರೈನ್ ಯೂಸ್ ಮಾಡಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂದ್ಕೋಬೋದು, ಅದು ಅವರಿಗೆ ಇಷ್ಟ, ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಫೋಕಸ್ ಅಂತಲ್ಲ, ಒಂಥರ IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಸೊ ಎಲ್ಲ ಬುದ್ಧಿವಂತರೇ ಈಗ. ಸೊ ಅವ್ರಿಗೆ ಯಾವ್ಯಾವ ಥರ ಬ್ರೈನ್ ಇರುತ್ತೆ ಅನ್ನೋದು ಚೆಕ್ ಮಾಡುತ್ತೆ. ಇಲ್ಲ, ಆ ಥರ ಏನಿಲ್ಲ. ಇಲ್ಲ, ಎಲ್ಲ ನೋಡ್ಬೋದು. ಬಟ್ ನಾವು ಹೇಳ್ತಾ ಇರೋದು ಅವ್ರವ್ರ IQ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡುತ್ತೆ ಅಷ್ಟೇ. ಇದು ದಡ್ರ ಅಂತಲ್ಲ, ಎಲ್ಲರೂ ಜಾಣ್ರೆ. ಯಾರು ದಡ್ರಿಲ್ಲ ಇಲ್ಲಿ. ಸೊ ಅಷ್ಟೇ. ಏನಾದರೂ ಕ್ವಶನ್ಸ್ ಇದೆಯಾ? ಸೊ ಅದೊಂದು ಸ್ಪೆಷಲ್ ಇದಿರುತ್ತೆ ಸಸ್ಪೆನ್ಸ್ ಆಗಿ ಮೂವಿಯಲ್ಲಿ. ಅದ್ರದ್ದೊಂದು ರೋಲ್ ಇರುತ್ತೆ. ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಮೀನ್ಸ್ ಒಂದು ಹಂಟಿಂಗ್ ಥರ ಏನೋ ಇರುತ್ತೆ ಸ್ಪೆಷಲ್ ಆಗಿ. ಸೊ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ, ಅದು ಸಸ್ಪೆನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಇದೆಯಾ? ಡೊನೇಷನ್ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು. ಇನ್ನು ಪ್ರಮೋಷನ್ಸ್ ಇದೆ, ಮುಂದೆ ಮಾಡೋದು, ಮೂವಿ ರಿಲೀಸಿಂಗ್ ಇದೆ. ಸೊ ಅದೆಲ್ಲ ರಿವೀಲ್ ಮಾಡಬಾರ್ದು. ಅದೆಲ್ಲ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಡೇಸಲ್ಲೆಲ್ಲ ಇದು. ಆ್ಯಕ್ಚುಲಿ ಇಲ್ಲ, ಆ್ಯಕ್ಟಿಂಗ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಟಿಂಗ್ ಮಾಡೋದು. ಆ್ಯಕ್ಟಿಂಗ್ ಮಾಡಿಸೋದು ಇಂಟ್ರೆಸ್ಟ್ ಇದೆ. ಅಷ್ಟೇ ಅಲ್ವಾ? ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.